ಇದೇ ನಾಡು ಇದೇ ಭಾಷೆ ಎಂದೆಂದೂ ನನ್ನದಾಗಿರಲಿ. ಎಲ್ಲೇ ಇರಲಿ ಹೇಗೆ ಇರಲಿ ಕನ್ನಡವೇ ನಮ್ಮ ಉಸಿರಲ್ಲಿ. ಸೊ ನಮಸ್ಕಾರ ಎಲ್ಲರಿಗೂ. ಎಲ್ಲ ಚಿತ್ತದ್ರಿ ಅಂತ ಅನ್ಕೊಂಡೇನಿ. ಆ್ಯಂಡ್ ನಾವು ಮಸ್ತ್ ಜಿಂಗದೇವಿ. ಈಗೆಲ್ಲ ಹೊಂಟೈತ್ರಿಪ್ಪ ಅಂತಂದ್ರೆ ಸಲೂನಿಗೆ ಹೊಂಟೈತಿ. ಅದಕ್ಕಂತಂದ್ರೆ ಅದೆಲ್ಲ ನಿಮ್ಗೆ ಆಮೇಲೆ ಹೇಳ್ತೀನಿ. ಐ ಗೆಸ್ ನೀವು ತಮ್ಮನೇಲಿ ನೋಡಿ ಬಂದಿರ್ಬೋದ, ನಂಗೆ ಗೊತ್ತಿಲ್ಲ. ಇದನ್ನೋ ವಿಡಿಯೋ ನಾ ಮಾಡ್ತೀನೋ ಇಲ್ಲೋ ಅಂತ ಗೊತ್ತಿಲ್ಲ. ಕರೆ ನಿಮ್ಗೆ ತಮ್ಮನೇಲಿ ನೋಡಿ ಗೊತ್ತಾಗತ್ತೈತಿ. ಇನ್ ಕೇಸ್ ವಿಡಿಯೋ ಆಗಿತ್ತಂದ್ರೆ ವೆಲ್ ಆ್ಯಂಡ್ ಗುಡ್. ನಾ ಅದೊಂದು ರೀಲ್ ರೀಕ್ರಿಯೇಟ್ ಮಾಡ್ಬೇಕಂತ ಎಷ್ಟನಾಗತ್ತೇನೆ ಆಗತ್ತೇನೆ ಇದ್ರಕ್ಕಿಲ್ಲ. ಅದ್ರ ಸಂಬಂಧಕ್ಕೆ ಮಮ್ಮಿಗೆಲ್ಲ ಹೇಳಿ ಅದು ಎಷ್ಟೊಂದು ಸಾರಿ ಎಲ್ಲ ತೆಗಿಸಿಟ್ಟೇನ್ರಿ ಹೊರಗೆ. ಅದನ್ನ ಹಾಕೊಂಡು ವಿಡಿಯೋ ಮಾಡ್ಬೇಕಂತಂದ ನಮ್ಮ ಉತ್ತರ ಕರ್ನಾಟಕ ಸಾಂಗ್ ಮೇಲೆ ಹುಬ್ಳಿ ಅಂದ್ರೆ ಆಬ್ವಿಯಸ್ಲಿ ಉತ್ತರ ಕರ್ನಾಟಕನೇ ಬರ್ತೈತಲ್ಲ. ಆ್ಯಂಡ್ ಅದು ಮಾಡ್ಬೇಕಂತೈತಿ. ಅದಾದ್ಮೇಲೆ ಇನ್ನೊಂದು ಶಾಂಗ್ ಐತದ ಶೇಕಿ ಐತಲ್ಲ, ಅದು ಒಂದು ಮಾಡ್ಬೇಕಾ. ಕರೆ ಅದು ಇವತ್ತು ಅಕ್ಕೈತಿ ಗೊತ್ತಿಲ್ಲ. ಬಡಕ್ನ ಹೋಗಿ ಅದೇನು ಕೆಲಸ ಐತಲ್ಲ ಮುಗಿಸ್ಕೊಂಡೆ ಬರೋಣ. ಆಮೇಲೆ ಅದು ವಿಡಿಯೋ ಮಾಡೋಣಂತೆ. ಆ್ಯಂಡ್ ನೀವು ನೋಡಿರ್ಬೇಕು, ಮೊನ್ನೆ ಪಟ್ಟಿ ತೆಗೆಸ್ಕೊಂಬಂದೆ ನಾನು ನನ್ನ ಕೈ ಇದ್ದೆ. ಆ್ಯಂಡ್ ಅದು ಹೇಳಾರವ್ರು ಇದನ್ನು ಹಾಕೊಂಡಿರೋ ಸ್ವಲ್ಪ ದಿನ ಮಟ್ಟಿಗಂತ. ಯಾಕಂದ್ರೆ ಅದು ಹಿಂಗೆ ಮಾಡಕ್ಕೆ ಬರತ್ತಿಲ್ಲ ಅಲ್ಲ, ಅದ್ರ ಸಂಬಂಧ ಈ ಪಟ್ಟಿ ಹಾಕ್ಕೊಂತಂದಾರೆ. ಆ್ಯಂಡ್ ಇದು ವಾಚ್ ಹಾಕೊಳ್ಳೋದು ಬಿಟ್ಬಿಟ್ಟೇನ್ರಿ. ಈಗ ನಾವು ಓನ್ಲಿ ಬ್ರಾಸ್ಲೆಟ್ಸ್, ವಾಚೆಲ್ಲ ಹಾಕೊಳ್ಳೋಂಗಿಲ್ಲ ನಾವು. ರಿಚ್ ಪೀಪಲ್ ಡೋಂಟ್ ವೇರ್ ವಾಚಸ್ ನಾವು. ಓನಂದು ಬರ್ರಿ ಈಗ ಕರ್ಕೊಂಡು ಹೊಂಟೇನ್ರಿ. ಕೌಲ್ ತೆಗಿಯೋದಾನೆ ಹೆಂಗೆ ಆಗ್ತೈತೆ ಗೊತ್ತಿಲ್ಲ ರೀ ವಿಡಿಯೋ. ಆರೆ ಚಲೋ ಆದರೆ ಇಲ್ಲೇ ಬ್ಯಾಕ್ಗ್ರೌಂಡ್ ಭಾಳ ಡಿಸ್ಟರ್ಬ್ ಮಾಡತೈತಿ. ಹೊರಗೆ ಹೋಗಿ ಮಾತಾಡೋಣ ಬರ್ರಿ. ಸೊ ನಮಸ್ಕಾರ ಎಲ್ಲರಿಗೂ. ಎಲ್ಲ ಚಿತ್ತದ್ರಿ ಅಂತ ಅನ್ಕೊಂಡಿನಿ. ಬೇಡ ಆಗೇಳಿ ಇಂಟ್ರೊಡಕ್ಷನ್ ಕೊಟ್ಟೆಲ್ಲ ಮುಗಿತೆ. ಆ್ಯಂಡ್ ಈಗೆಲ್ಲ ಹೊಂಟೈತ್ರಿಪ್ಪ ಅಂದ್ರೆ ಹೇರ್ ಕಟ್ ಶಾಪಿಗೆ. ಹೇರ್ ಕಟ್ ಮಾಡ್ಸೋಕೆ ಹೊಂಟಿಲ್ಲ, ಹೇರ್ ವಾಶ್ ಮಾಡ್ಸೋಕೆ ಹೊಂಟೀನಿ. ಯಾಕಂದ್ರೆ ಕೈ ಮುರಿದಾಗಿಂದ ಆಲ್ಮೋಸ್ಟ್ ನಾ ಅಲ್ಲೇ ಮಾಡ್ಸೀನಿ. ಆಮೇಲೆ ಬಿಟ್ಟರೆ ಮಮ್ಮಿ ತಲೆ ವಾಶ್ ಮಾಡಿದ್ರಂದೆ. ಬಟ್ ಈಗ ಅದೇನ್ರಿಪ್ಪ ಅಂದರೆ ಇದು ಕೈನೂ ನೋಯ್ತಲ್ಲ, ನಂಗೆ ಅದಷ್ಟು ಬರೋಬ್ಬರ ಹೇರ್ ವಾಶ್ ಮಾಡೋಕ್ಕಾಗಿಲ್ಲ. ಅದ್ರ ಸಂಬಂಧ ನಾವು ಹೊಂಟೇನಿ ಈಗ ಅಂತಂದ್ರೆ ಅಂಗಡಿಗೆ ಹೊಂಟೀನಿ. ಅಲ್ಲಿ ಹೇರ್ ವಾಶ್ ಮಾಡಿಸ್ಕೊಂಡು ಬಡಕ್ಕನ ಬರೋಣ. ಆ್ಯಂಡ್ ಅದೊಂದು ವಿಡಿಯೋ ಮಾಡೋಣ ಅಂತ ರೀಕ್ರಿಯೇಟ್ ಮಾಡೋಣದು. ಭಾಳ ವೇಟ್ ಮಾಡತ್ತೇನೆ. ಅದು ಭಾಳ ದಿನ ಇಂದ ಚಲೋ ಆಗ್ಬೇಕದು. ಇಷ್ಟು ಎಕ್ಸೈಟ್ಮೆಂಟ್ ಇದ್ದಾಗ ಏನಾರು ಹಾಳಾಗಿಬಿಟ್ಟಿರ್ತಾವೆ ಸ್ವಲ್ಪ. ನೋಡೋಣ, ಲೆಟ್ ಸಿ, ಹೋಪ್ ಫಾರ್ ದಿ ಬೆಸ್ಟ್. ಆ್ಯಂಡ್ ಆರೂನಾಗ ಹೊಂಟೆ ನಾ ಮತ್ತಣ್ಣ. ರಾತ್ರಿಲಿ ಕಾಣೋ ಚಂದ್ರ ಹಗಲಲ್ಲೂ ಕಾಣೆಯಾದ, ಗುಟ್ಟಾಗಿ ಒಳ ಕೆನ್ನೆಲ್ ಬಚ್ಚಿ ಕೂತ್ಕೊಂಡ ಹುಣ್ಣಿಮೆ ಹುಟ್ಟೋದೇ. ಬೈಕ್ನಾಗ ಬಂದ್ರಿ ಇದೆ ನೋಡ್ರಿಪ್ಪ ಪ್ರಾಬ್ಲಮ್. ಕೂದಲ ಎಲ್ಲ ಹರಡಿ ಫುಲ್ ಟೈಪ್ ಆಗ್ಬಿಟ್ಟೈತಿ. ನೀ ಮಾಸ್ಕ್ ಹಾಕೊಂಡು ಯಾಕೆ ಅಡ್ಡಾಡತ್ತಿ? ಏನು ಸೆಲೆಬ್ರಿಟಿ ವೈಬ್ ತೊಗೊಳತ್ತೆ ದೊಡ್ಡ ಮಾಸ್ಕ್ ನೋಡ್ರಿ. ಮಾಸ್ಕ್ ನೋಡ್ರಿ ಅದು ಹೆಂಗೈತೆ ಹಂಗೆ ಡಿಯೋದ ಸ್ಕೂಟಿ ಡೂಮ್ ಇರ್ತೈತಲ್ಲ ಹಂಗೈತಿ. ಹೋಗೋಣ ಬರೀ. ಒಂದು 5 ನಿಮಿಷ ಅಂತ ಅನ್ನತಾರೆ. ಅಲ್ಲಿ ಯಾರ್ದು ಅಲ್ಲಿ ಕಟಿಂಗ್ ಮಾಡತ್ತಾರೆ ಅವರು. 5 ಮಿನಿಟ್ಸ್ ಅಂತಾರೆ. ಆ್ಯಂಡ್ ಆಲ್ಮೋಸ್ಟ್ ಡ್ರೈ ಮಾಡ್ಯಾರ ಅವ್ರ ಕೂದಲ. ಸ್ವಲ್ಪ ಅಂದ್ರೂ ಹಸಿ ಅದಾವ. ಮನೆಗೆ ರೀಲ್ ಸಂಬಂಧ ಬಂದಿಲ್ಲಪ್ಪ. ನಾ ಹೆಂಗೂ ತಲೆ ತೊಳ್ಕೊಂಡಂಗೆ ಆಕೈತ. ಏನ್ ಮಾತಾಡ್ತೀವೋ, ಹೆಂಗೂ ಕೂದಲ ವಾಶ್ ಆದಂಗೆ ಆಗ್ತೈತೆ ಅಂತಂದು ಬಂದೇರಿ. ಯಾಕಂದ್ರೆ ಮನಿನಾಗ ಮಮ್ಮಿ ನಂಗೆ ಹೆಂಗೆ ಇರ್ಬೇಕ್ರಿಪ್ಪ, ಮಮ್ಮಿ ಮಾಡೋದು ಕರೆಕ್ಟ್ ಅನ್ಸತ್ತಿಲ್ಲ. ನಂಗೆ 10 ಔಟ್ ಆಫ್ 10 ಇರ್ಬೇಕು, ಪರ್ಫೆಕ್ಟ್ ಇರ್ಬೇಕು ನಂಗೆ. ಮತ್ತದ ಬೈ ತಲೆ ಏನು ಹಂಗೆ ಸಿಂಕ್ನಾಗು ಹಿಂಗೆ ತೊಳಿಬೋದು. ನಾ ಆಟೆ ಬೆಳಾತಿಲ್ಲ. ಸ್ವಲ್ಪ ಇನ್ನೂ ಡ್ರೈ ಅದಾವ್ರಿಪ್ಪ, ಸ್ವಲ್ಪ ಇನ್ನೂ ಹಸಿ ಅದಾವ ಕೂದಲ. ಅಷ್ಟು ಡ್ರೈ ಮಾಡಿಲ್ಲ ಅವ್ರೆ. ಹೋಗ್ಲಿ ಬಿಡು, ಮನೆಗೆ ಹೋಗೋದ ಬೈಕ್ನಾಗ ಡ್ರೈ ಆಗ್ತೈತಿ. ಆ್ಯಂಡ್ ಲೆಟ್ಸ್ ಗೋ, ಹೋಗೋಣ ಬರ್ರಿ. ಅದು ಹಿಂಗೆ ಒಮ್ಮೆ ಹಿಂಗೆ ಗೋ ಹಾಕೊಂಡು ಹಿಂಗೆ ಒಮ್ಮೆ ತೆಗಿದೈತಲ್ಲ. ಭಾಳ ದಿನ ಗಾಡಿ ಹೊಡತ್ತೇನ್ರಿ, ಸುಳ್ಳು ಹೇಳಿ. ನನಗೆ ಗಾಡಿದು ಹತ್ತೈತ್ರಿಪ್ಪ. ಭಾಳ ದಿನ ನೋಡತ್ತೇನೆ. ನಮ್ಮ ಮಮ್ಮಿ ನೋಡಿ ಈಕಿ ಗಾಡಿದ ಇಂಥ ಮಾಡ್ತಾಳ, ಕೈ ಜಲ್ಲಿ ಕುಡುಂಗಿಲ್ಲ ಬಿಡುಂಗಿಲ್ಲ. ಅದ ಹೊಡೆದಾರ ಹೊಡಿ ಲೆಕ್ಕಕ್ಕರೆ. ಆ್ಯಂಡ್ ಈಗ ಜಸ್ಟ್ ಹೇರ್ ವಾಶ್ ಮಾಡ್ಸ್ಕೊಂಬಂದೆ. ಅಲ್ಲಿಂದ ಇಲ್ಲಿ ಒಟ್ಟ ಗಾಡಿ ಹೊಡೆದಿರಿ ನಾನೇ. ಅದು ಬ್ಯಾಂಡ್ ಹಾಕಿದ್ರೆ ಹೊಡ್ಯಾಕೆ ಬರತೈತಿ. ಬ್ಯಾಂಡ್ ತೆಗೆದ್ರೆ ಮತ್ತೆ ಕೈ ಹಿಂಗೆ ಮಾಡಿ ಮುಸಾಕೈತಿ. ಆ್ಯಂಡ್ ಇಲ್ಲಿ ನೋಡ್ರಿ ಇಲ್ಲ ಹೇರ್ ವಾಶ್ ಮಾಡ್ಸ್ಕೊಂಬಂದೆ. ನಿಮ್ಮ ಚೆನ್ನಾಗೈತಿ. ಈಗ ಅದೊಂದು ರೀಲ್ ಒಂದು ಸಕ್ಸಸ್ಫುಲ್ ಆತಂದ್ರೆ ವೆಲ್ ಆ್ಯಂಡ್ ಗುಡ್. ಇಲ್ಲಾಂದ್ರು ಎನಿವೇಸ್ ಮಸ್ತ್ ಉಪ್ಪಿಟ್ಟು ಮಾಡಿದ್ದಾರೆ ಮಮ್ಮಿ. ಉಪ್ಪಿಟ್ಟು ತಿಂದ್ವಿ. ಉಪ್ಪಿಟ್ಟು ತಿಂದ ಈಗೇನು ಮಾಡ್ಬೇಕ್ರಿಪ್ಪ ಅಂತಂದ್ರೆ ನಮ್ಮ ಮಮ್ಮಿ ಗಂಟು ಬೆಳಿಬೇಕಾದ ಸೀರೆ ಉಡಿಸ್ ಅಂತಂದೆ. ನಾ ಯಾಕೆ ಸೆಲೆಕ್ಟ್ ಮಾಡೇನ್ರಿಪ್ಪ ಸೀರೆ ಅಂತಂದ್ರೆ ಎಲ್ಲ ಸೀರೆ ಎಲ್ಲ ಅಂದ್ರೆ ಎಲ್ಲ ಆಲ್ಮೋಸ್ಟ್ ಹೊರಗೆ ಹಾಕ್ಸಿದ್ದೆ. ನಾ ಯಾವ್ದು ರೇಷ್ಮೆ ಸೀರೆ ಅದಾವದ ಅದ್ರಾಗ ಯಾರು ಚೂಸ್ ಮಾಡೇನ್ರಿಪ್ಪ ಅಂತಂದ್ರೆ ನಮ್ಮವ್ವ ಬಡ್ದ ಬಿಡ್ತಾಳೆ. ಹಿಂಗೆ ಏನಾರು ತೆಗ್ದಿದ್ದು ನೋಡ್ರಿ ಈ ಕಲರೇ. ಎದಕ್ರಿಪ್ಪ ಅಂತಂದ್ರೆ ನಮ್ಮ ಕ್ರಶ್ ಅವ್ರ ಮಮ್ಮಿ ಕಡೆನೂ ಸೇಮ್ ಸೀರೆ.
ಗುರು ಅದನ್ನ ಮೊನ್ನೆ ಫೋಟೋನೇ ನೋಡ್ತೇನೆ, ಅದ್ರ ಸಂಬಂಧ ನಾ ಈಗ ಚೂಸ್ ಮಾಡೇನ್ರಿ. ಮಸ್ತ್ ಇದನ್ನ ಸೀರೆ ನಮ್ಮ ಮಮ್ಮಿ ಕಡೆ ಉಡ್ಸ್ಕೊಂಡು ರೀಲ್ಸ್ ಮಾಡ್ಬಿಡೋಣ ಅದು ಪಡಕ್ಕನೆ. ಇಲ್ಲಿ ಎಷ್ಟೊಂದು ತೆಗೆದಿಟ್ಟಾರ ತೋರಿಸ್ತೇನೆ ತಡ್ರಿ ನಮಗೆ ಬೇರೆ ಬೇರೆ ರೇಷ್ಮೆ ಸೀರೆ. ಆ್ಯಂಡ್ ಇಲ್ಲಿ ನೋಡ್ರಿ ಇಲ್ಲಿ ಗ್ರೀನ್ ಕಲರ್ದು ಮತ್ತು ಇದು ಯಾವ್ದು ಕಲರ್ ಎಷ್ಟೊಂದು ರೇಷ್ಮೆ ಸೀರೆ ತೆಗ್ಸಿದೆ. ಬಟ್ ನೋಡ್ರಿ ಹರ್ವಿದ್ ನೋಡ್ರಿ ನಮ್ಮ ಅವ್ವ ಬೇತಾಳ ಕರೆ ನಂಗೆ ಏನಂದ್ರಿಪ್ಪ ಇದು ಸೇಮ್ ಅಲ್ಲ, ಅದರ ಸಂಬಂಧ ಐ ಚೂಸ್ ದಿಸ್. ನೋಡು ಇದ್ರಾಗ ಹೆಂಗೆ ಕಾಣ್ತೇನೆ ಏನೋ ಗೊತ್ತಿಲ್ಲ, ಬರ್ರಿ. ಹೊಂಬಾಳೆ ಹೊಂಬಾಳೆ ಪ್ರೀತಿಯ ಹೊಂಬಾಳೆ ನನ್ನಾಸೆಯ ಅಂಡ್ ಆಲ್ಮೋಸ್ಟ್ ವಿಡಿಯೋ ಎಲ್ಲ ಮುಗ್ದೈತ್ರಿ. ನಮ್ಮ ಅಣ್ಣ ನೋಡ್ರಿ ಇಲ್ಲಿ ಕಿವ್ಯಾಗಿನ್ ತೆಗ್ಯಾತಾನೆ. ಹಿಂಗ್ ತೆಗ್ಯಾಕ್ ಬರ್ತೈತೆ ಇಲ್ಲ ಗೊತ್ತಿಲ್ಲ, ಅದು ಪಿರ್ಕಿ ಟೈಪ್ ಐತ್ಪ, ನಂಗ ತೆಗ್ಯಾಕ್ ಬರತ್ತಿಲ್ಲ, ಆದ್ರೆ ನೀವು ತೆಗ್ಯಾಕತ್ತಾನ ಕುಂತ. ಇವ್ನ ಇಂಟ್ರೆಸ್ಟ್ ಏನ ತೆಗಿತೀನಿ ನಂಗೆ ಬರ್ತಿತ್ತು ಅನ್ನತಾನೆ. ನೋಡೋಣಂತ ಅಯ್ಯ ಮಾಡೇನೀಗ ನೋಡ್ರಿ ಹೆಂಗ್ ಕಾಣತೇನೆ. ಈ ನಂದ ಫೋನ್ ಯಾಕೆ ಚಂದ ಕಾಣತೇನೆ ಅಲ್ಲಿ, ನಮ್ಮ ಅಣ್ಣನ ಫೋನ್ ಯಾಕೆ ಚಂದ ಕಾಣತಿಲ್ಲ. 12 Pro Max 12 Pro Max ನಂದು ಹೇಳಿ. ನಮ್ಮ ಅಣ್ಣಾಗ ನೋಡ್ರಿ ಹೆಂಗ್ ಮಾಡ್ತೀನಿ ಹೇಳಿ. ಸುಮ್ ಕುಂದರ್ಲಿಪ್ಪ. ಅಲ್ಲ ಅದ್ ಹೇಳತ್ತಿಲ್ಲ, ಅದ್ ಹೇಳಿ ಹೇಳಿ ಅದ್ ಕಟ್ ಮಾಡ್ತೇನೆ ಈಗ ಅಂದಿದ್ದೆ. ಹೇಳಿ ಹಿಂಗ ನನ್ ಜೊತೆ ಆಟ ಆಡ್ಬಾರ್ತಮ್ಮ ಹೇಳಿ. ಹಿಂಗರಿ ಅದು. ಸೊ ಬ್ಲಾಕ್ ಮೇಲ್ ಮಾಡ್ಕೊಂತಿರ್ತೀವಿ. ಅಂಡ್ ಈಗ ಜಸ್ಟ್ ವಿಡಿಯೋ ಶೂಟ್ ಮಾಡಿ ಅದ್ ಹೆಂಗಾಕೈತಿ ಏನಕ್ಕೆ ಗೊತ್ತಿಲ್ಲ, ಅದನ್ನ ಎಡಿಟ್ ಮಾಡಿ ಸಡಕ್ ಅಂತ ಪೋಸ್ಟ್ ಮಾಡ್ತೇನೆ. ಅಂಡ್ ಅದ್ರಾಗ ಹೆಂಗ್ ಚಂದ ಕಾಣತಿದ್ದೆ ಏನಂತ ಹೇಳಿ ಅದ ತಡಿ. ಅಂಡ್ ಹೆಂಗ್ ಚಂದ ಕಾಣತಿದ್ದೆ ಏನ್ ಕಾಣತಿದ್ದೆ ನನ್ ಕಮೆಂಟ್ ನಂಗೆ ಹೇಳ್ರಿ. ಥ್ಯಾಂಕ್ ಯು. ಆ್ಯಂಡ್ ಏನ್ರಿಪ್ಪ ಅಂತಂದ್ರೆ ಫೈನಲಿ ರೀಲ್ಸ್ ಮುಗಿತ. ಯಪ್ಪ ಸುಸ್ತಾಗಿ ಹೋತ್ರಿಪ್ಪ. ಅದನ್ನ ಸೀರೆ ಹಾಕೊಂಡೆ ರೀಲ್ಸ್ ಮಾಡೆ ಅದು ಮಾಡೆ ಇದು ಮಾಡೆ ತಿರುಗಿ ಎಡಿಟ್ ಮಾಡಿ ಪೋಸ್ಟ್ನು ಮಾಡಿದ್ದೆ ನಾನು. ಅದರ ಸಂಬಂಧ ಪೋಸ್ಟ್ ಎಲ್ಲ ಆದ್ಮೇಲೆ ಇಲ್ಲಿ ಬಂದೆ. ಐ ಗೆಸ್ ನಾ ಯೂಟ್ಯೂಬ್ನಾಗೂ ಶಾರ್ಟ್ಸ್ನಾಗ ಹಾಕಿರ್ತೇನಂತೆ. ಹೆಂಗಾಗಿತ್ತು ಏನಾಗಿತ್ತು ಕಮೆಂಟ್ನಾಗ ನಂಗೆ ಹೇಳ್ರಿ. ನಾ ಅರ್ಜೆಂಟ್ನಾಗ ಜಾಸ್ತಿ ಅದು ಸೀರಿನಾಗ ವ್ಲಾಗ್ ಮಾಡೋಕ್ಕಾಗಲಿಲ್ಲ, ಯಾಕಂದ್ರೆ ನಂಗೆ ರೀಲ್ಸ್ ಮೇನ್ ಇತ್ತು, ಅದಕ್ಕೆ ರೀಲ್ಸ್ ಶೂಟ್ ಮಾಡತ್ತಿದ್ದೆ ಅಷ್ಟೇ. ಇನ್ನೊಂದು ಮಾಡ್ಬೇಕಂತದೇನ್ರಿ ನೋಡ್ಬೇಕಿತ್ತು. ಸ್ಯಾಟರ್ಡೆ ಆರ್ ಸಂಡೇ ಟ್ರೈ ಮಾಡ್ತೇನಂತ ಬೇರೆದೆ ನೋಡೋಣಂತ. ಅದ್ರ ಮೇಲೆ ಅದು ಅಕೌಂಟ್ ಅದು ವಿಡಿಯೋಕ್ಕೆ ಎಷ್ಟು ರೀಚ್ ಬರ್ತೈತಿ ಅದ್ರ ಮೇಲೆ ಟ್ರೈ ಮಾಡೋಣಂತ. ಆಮೇಲೆ ನಾ ಜಾಸ್ತಿ ಟಾಂಬಾಯ್ ಟೈಪ್ ಡ್ರೆಸ್ ಹಾಕ್ತೀನಿಲ್ಲ, ಒಮ್ಮೆ ಸಾರಿ ಹಾಕಿ ಎಲ್ಲ ಶಾಕ್ ಆಗಿರ್ಬೋದು. ಐ ಗೆಸ್ ಅದು 3rd ಟೈಮ್ ಅನಿಸ್ತೈತೆ ನಾ ಹಾಕೊಂಡಿದ್ದೆ. ಒಂದು ಫೇರ್ವೆಲ್ ಫ್ರೆಶರ್ಸ್ ನೆಕ್ಸ್ಟ್ ಇದೆ ರೀಲ್ಸ್ ಮಾಡಕ್ಕೆ ಹಾಕೊಂಡಿದ್ದೆ. ಹೆಂಗೆ ಕಾಣತ್ತಿತ್ತು ಕಮೆಂಟ್ನಾಗ ಹೇಳ್ರಿ. ಆ ಸೀರೆ ಚಂದ ಕಾಣತ್ತಿತ್ತು ಹೇಳ್ರಿ, ಯಾಕಂದ್ರೆ ಅದು ನಮ್ಮ ಅಣ್ಣ ಇಲ್ಲಿ ಭಾಳ ಒಫೆಂಡ್ ಆಗಾಕತ್ ಬಿಟ್ಟು ಅಂತ ಕೇಳಿ ಕ್ರಶ್ ಅಂತ ಪ್ರಶ್ ಅಂತ ಆದಂತ ಇವಂದೊಬ್ಬೆ ಕ್ರಶ್ ಅದಾಡ್ರಿ ಹೇಳಿ. ಇವಂದೊಬ್ಬೆ ಕ್ರಶ್ ಅದಾಡ್ರಿ, ಇವಂದೊಬ್ಬೆ ಕ್ರಶ್ ಅದಾಡ್ರಿ. ಏ ನಾ ಮತ್ ಹಾಕ್ಬಿಡಕ್ ನೋಡ ಬೈಲಿ. ಇವಂದೊಬ್ಬೆ ಕ್ರಶ್ ಬೈಕ್ ತಗೊಂಡೆ ಆಕಿನ್ ಮೀಟ್ ಆಗಾಕ. ನಿಮಗೆ ಬ್ಲಾಗ್ ಸೇರಿತ್ತಂದ್ರೆ ಲೈಕ್ ಮಾಡ್ರಿ, ಕಮೆಂಟ್ ಮಾಡ್ರಿ, ಶೇರ್ ಮಾಡ್ರಿ, ಸಬ್ಸ್ಕ್ರೈಬ್ ಮಾಡಿ ಆದಷ್ಟು 50,000 ಸಬ್ಸ್ಕ್ರೈಬರ್ಸ್ ಮುಟ್ಟಿಸ್ಬಿಡ್ರಿ. ನಿಮಗೇನ ಡೈಲಿ ವ್ಲಾಗ್ ಬೇಕಪ್ಪ ಅಂದ್ರೆ ಕಮೆಂಟ್ನಾಗ ಪ್ಲೀಸ್ ಡೈಲಿ ವ್ಲಾಗ್ ಅಂತ ಕಮೆಂಟ್ ಹಾಕ್ಬಿಡ್ರಿ. ಸ್ಟೇ ಚಿತ್ ಬಿಗ್ ಇಚ್ ಅಂಡ್ ಗೆಟ್ ರಿಚ್. ಲವ್ ಯು ಆಲ್. ಬಾಯ್. ಅಂಡ್ ಏನ್ರಿಪ್ಪ ಅಂತಂದ್ರೆ ಆಲ್ಮೋಸ್ಟ್ ಸೀರೆ ಉಡ್ಸೋದ್ರಿಂದ ಹಿಡಿದು ಮೇಕಪ್ ಮಾಡೋದ್ರಿಂದ ಹಿಡಿದು ಆರ್ನಮೆಂಟ್ ಎಲ್ಲ ಹಾಕೋದ್ರಿಂದ ಹಿಡಿದು ಎಲ್ಲ ನಮ್ಮ ಮಮ್ಮಿನ ಮಾಡ್ಯಾರ. ಇವ್ ಏನು ಇಲ್ಲ, ಕ್ರಿಕೆಟ್ ಆಡಕ್ ಹೋಗ್ಯಾನ. ಒಂದು ರಿಂಗ್ ಲೈಟ್ ಸಮೇತ ಸೆಟ್ ಮಾಡಕ್ ಕೊಟ್ಟಿಲ್ಲ, ಸ್ವಲ್ಪ ಫೋನ್ ಕೊಡಂದ್ರೆ ಫೋನು ಕೊಟ್ಟಿಲ್ಲ ಅವಂದ. ಅದ್ರ ಸಂಬಂಧ ಹೋಗ್ಲಿ ಬಿಡ್ಪ. ಜಡಿ ಯಾರು ಹಾಕೊಂಡಾರ ಇಲ್ಲೇ ಗೊತ್ತಾಕೈತ್ ನೋಡ್ರಿ. ಸುಳ್ಳು ಹೇಳಕತ್ತ ನಾ ಓಪನ್ ಇರ್ಬಿಟ್ಟೇನೆ. ಅಂಡ್ ನಮ್ಮ ಮಮ್ಮಿನ ಎಲ್ಲ ಫುಲ್ ನಂಗೆ ರೆಡಿ ಮಾಡೋದ್ರಿಂದ ಎಲ್ಲ ಹಿಡಿದು ಅವ್ರು ಮಾಡ್ಯಾರಿ. ಪಾಪ ಅವ್ರಿಗೆ ಒಂದೇ ಲೈಕ್ ಕೊಟ್ಬಿಟ್ರಿ. ನೋಡಿ ಸ್ಕಿನ್ ಕೇರ್ ಮಾಡ್ಕೊಂತ ನಮ್ ತಂಗಿ ಕರ್ಗ ಕಾಣಕುಂತಾಳ ಅಂತ ಚಂದ ಬೈಲಿ ವಾ ನೋಡ ಚೆನ್ನಾಗ್ಬಿಡ್ತಂತ. ಏನೇನ್ ಹೆಸರ? ಈಗ ಎಲ್ಲಾ ಬ್ಲಾಗ್ ನೋಡ್ತಾಳ್ರಿ. ನಂದಾತ ಅಣ್ಣಂದಾತ ಆಲ್ಮೋಸ್ಟ್. ಇಲ್ಲಿ ನೋಡ್ರಿ ಅದರ ಹೆಸರೇನ್ ಮತ್ ಬೇಕಿನ ಸರ್? ಶ್ಯಾಡೋ. ಹಂಗೈತ್ ನೋಡ್ರಿ ಇದು ಮತ್ತೇನಾರು ಹೇಳ್ತೀಯ? ನಿಮ್ಮ ಅಣ್ಣ ಬಗ್ಗೆ ಫುಲ್ ಬಯೋಡೇಟಾ ತೆಗೆದು ಮತ್ತೆ ಅಣ್ಣ ಭಾಳ ಉಡಾಲದನ್ರಿ, ಅಲ್ಲಿ ಅದನ್ನ ನೋಡ್ರಿ. ತೋರಿಸ್ತೇನೆ ಹೇಳಿ. ಯಾವಾಗ ನೋಡಿದ್ರೆ ನನ್ನ ಜೊತೆ ಫೈಟಿಂಗ್ ಮಾಡ್ಕೊಂತಿರ್ತಾನ್ರಿ ಅವನು. ಆಮೇಲೆ ಬ್ಯಾರೆದವ್ರ ಮುಂದೆ ಸುಳ್ಳು ಅಂತಾನ್ರಿ ಅವನು. ನಾನು ಫೈಟಿಂಗ್ ಮಾಡ್ತೇನೆ ಅಂತ ಹೇಳ್ತಾನ್ರಿ. ಗಡಿ ಫೈಟಿಂಗ್ ಮಾಡ್ಕೊಂತಿರ್ತಾನೆ. ಅಲ್ಲಿ ಅದನ್ನ ನೋಡ್ರಿ. ಆಕಿ ಏನೇನ್ ಹೇಳ ಪಾಪ ಎಲ್ಲ ಉಲ್ಟಾ ಹೇಳ್ತಿ. ಅಕ್ಕಿ ಫೈಟಿಂಗ್ ಮಾಡ್ತಾಳ, ಅಕ್ಕಿನ ಹೊಡಿತಾಳ, ನಾ ಹೊಡೆಯಂಗಿಲ್ರಿ. ಅಕ್ಕಿನ ಹೊಡಿತಾಳ. ಒಂದೊಂದ್ಸಲ ಅವ್ನು ಹೊಡಿತಾನ್ರಿ ನಂಗೆ. ಹೇಳ ಚಾನಲ್ ಟು ಮೈ ಸಬ್ಸ್ಕ್ರೈಬ್.
ಸಬ್ಸ್ಕ್ರೈಬ್ ಮಾಡ್ರಿ ಇವ್ರ ಚಾನಲಿಗೆ ಪಟ್ಟು ಕೆ ಬ್ಲಾಗ್ ಹೇಳಿದ್ರ ಪಕ್ಕ ಸಬ್ಸ್ಕ್ರೈಬ್ ಮಾಡ್ತಾ ತಗೋರಿ ಪಟ್ಟು ಕೆ ಬ್ಲಾಗಿಗೂ ಸಬ್ಸ್ಕ್ರೈಬ್ ಮಾಡ್ರಿ ನಿಮ್ದೇಳೆ ನಂದ ಆಂಟೋನಿ ಆಟೋ ಸರ್ವಿಸಿಗೆ ಬರ್ರಿ ಲೊಕೇಶನ್ ಇಲ್ಲ ಸಪ್ತಾಪುರ್ ಲಾಸ್ಟ್ ಆಫ್ ಧಾರವಾಡ ನಮ್ಮ ಜೊತೆ ಒಂದು ಭಾಳ ಖರಾಬ್ ಪಿಕ್ಚರ್ ಆತ್ರಿ ಈಗ ಎಡಿಟ್ ಮಾಡ್ಕೊಂಡು ಕುಂತಿದ್ದೆ ನಾ ಅದು ಬ್ಲಾಗ್ ಆ್ಯಂಡ್ ಅದು ಸಾರಿದ ವಿಡಿಯೋ ಏನು ರೀಲ್ಸ್ ಸಂಬಂಧ ಮಾಡಿದ್ದೆಲ್ಲ ಅದನ್ನು ಡಿಲೀಟ್ ಮಾಡೋಕೆ ಹೋಗಿ ಬ್ಲಾಗು ಡಿಲೀಟ್ ಮಾಡಿಬಿಟ್ಟೀನಿ. ಅಂದ್ರೆ ಅದು ಸೀರೆ ಹಾಕ್ಕೊಂಡು ಲೈಕ್ ಹಿಂಗೆ ಬ್ಲಾಗ್ ಮಾಡಿದ್ದೆ ನಾನು ನೋಡ್ರಿ. ಅದು ಇದು ಬಿಹೈಂಡ್ ದ ಸೀನ್ಸ್ ಹಂಗೆ ಹಿಂಗೆ ಅದೆಲ್ಲ ಮಾಡಿದ್ದೆ. ಏನು ಮಾಡ್ತೀರಿಪ್ಪ ಅದನ್ನು ಏನೋ ಮಾಡೋಕೆ ಹೋಗಿ ಸ್ಟಾರ್ಟಿಂಗ್ ಡಿಲೀಟ್ ಮಾಡಿ ಅದೇ ಡಿಲೀಟ್ ಹಾರಿಸ್ಬಿಟ್ಟೇನೆ. ಉಳ್ಕಿದ್ದೆಲ್ಲ ವಿಡಿಯೋ ಐತಿ, ಅದೇ ವಿಡಿಯೋ ಇಲ್ಲ. ಬಿಹೈಂಡ್ ದ ಸೀನ್ ಅದು ಇದು ರೆಡಿ ಆಗಿದ್ದೆ ಹೆಂಗೆಲ್ಲ ಏನು ಶೂಟ್ ಮಾಡಿದ್ದೆ. ಭಾಳ ಖರಾಬ್ ರಿಗ್ರೆಟ್ ಆಗತ್ತೈತಿ. ಆ್ಯಂಡ್ ರೀಸೆಂಟ್ ಡಿಲೀಟೆಡ್ನಾಗೂ ಡಿಲೀಟ್ ಹೊಡೆದ್ಬಿಟ್ಟೆ ನಾ ಡ್ಯೂ ಟು ಸ್ಟೋರೇಜ್ ಇಶ್ಯೂ. ಈಗ ಒಂದು ಟೈಪ್ ಅನ್ಸತ್ತೈತ್ರಿಪ್ಪ ನಾನು ಮತ್ತೆ ರೆಡಿಯಾಗಿ ಮತ್ತೆ ಸೇಮ್ ಥಿಂಗ್. ಸೊ ಎನಿವೇಸ್ ನೆಕ್ಸ್ಟ್ ಟೈಮ್ ಯಾವ್ದಾರ ರೀಲ್ಸ್ ಮಾಡಿದ್ದೆ ಲೈಕ್ ಈ ಟೈಪ್ ಏನಾರು ಇತ್ತು, ಏನಾರು ವಿಡಿಯೋ ಮಾಡಿದ್ದೆ ಹಂಗೇನಾರು ಇತ್ತಂದ್ರೆ ತೋರಿಸ್ತೇನೆ. ಅದು ನಿಮಗೆ ಈ ಟೈಮ್ ಅಂತೂ ಏನು ಮಾಡೋಕೆ ಬರೋದಿಲ್ಲ, ಡಿಲೀಟ್ ಆತ. ಇಫ್ ಇಟ್ಸ್ ಕಾನ್ ಬಿಟ್ಬಿಟ್ರಿ ಹೋಗಲಿ.